ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಮನೆ ಕೊಡಬೇಕು, ಭೂರಹಿತರಿಗೆ ಭೂಮಿ ಕೊಡಬೇಕು, ಆದರೆ ಈ ಕೆಲಸವನ್ನು ಮಾಡ್ತಿಲ್ಲ. ಈಗೇನು ಮಾಡ್ತಾ ಇದೆ ಅಂತಂದ್ರೆ, ತಾನೇ ಭೂಮಿಯನ್ನ ಕಬಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹೇಗೆ ಅಂದ್ರೆ, ಲ್ಯಾಂಡ್ ಗ್ರಾಬಿಂಗ್ ನಲ್ಲಿ ಸರ್ಕಾರವೇ ನಿರತವಾಗಿದೆ. ನನ್ನ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ಕೇಂದ್ರ ಅಂದ್ರೆ ದೆಹಲಿ ಮತ್ತು ರಾಜ್ಯದಲ್ಲಿ ಕೇಂದ್ರ ಅಂದ್ರೆ ರಾಜಧಾನಿ ಬೆಂಗಳೂರು. ಇಲ್ಲಿ ಒಂದು ಸೈಟ್ ತಗೊಳ್ಳಿಕ್ಕೆ ಅದಕ್ಕೆ ಅಧಿಕಾರ ಇದೆ, ಅದು ಕಾನೂನಿನಲ್ಲಿ ಅವಕಾಶ ಇದೆ. ಅದು ಬಿಟ್ಟು ತಾಲೂಕು, ಜಿಲ್ಲೆ, ಮಂಡಲ, ಪಂಚಾಯಿತಿ ಹೀಗೆ ಎಲ್ಲಾ ಕಡೆಯಲ್ಲೂ ಸೈಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ನೋಡಿ ಪತ್ರಿಕೆಗಳಲ್ಲೂ ಬಂದಿದೆ. ದ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ದ ಕಾಂಗ್ರೆಸ್ ಪ್ರಪೋಸಲ್ ಟು ಲೀಸ್ ಗ್ರಾಮ ಪಂಚಾಯತ್ ಲ್ಯಾಂಡ್ ಫಾರ್ ಎ ಪಾರ್ಟಿ ಆಫೀಸ್ ಸೈಟಿಂಗ್ ಲೀಗಲ್ ವಯೋಲೇಷನ್ಸ್. ಅಂದ್ರೆ ಅಲ್ಲೇನಾದ್ರೂ ನೀವು ತಗೊಂಡಿದ್ದೇ ಆದ್ರೆ ಅದು ಕಾನೂನು ಬಾಹಿರವಾಗುತ್ತೆ. ಅದೇ ಕಾರಣಕ್ಕೆ ಪತ್ರಿಕೆಗಳಲ್ಲಿ ಮೊದಲು ಕೂಡ ಪ್ರಸ್ತಾಪ ಆಗಿತ್ತು. ಇನ್ ಎ ಮೇಜರ್ ಎಂಬರಾಸ್ಮೆಂಟ್ ಟು ದ ರೂಲಿಂಗ್ ಕಾಂಗ್ರೆಸ್ ಗವರ್ಮೆಂಟ್ ಇನ್ ಕರ್ನಾಟಕ, ದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ RDPR has outrightly rejected a controversial proposal to allocate Gram Panchayat land on lease for a Congress party office in Mudol Taluk in Bagalkot district. ಇಲ್ಲೂ ಕೂಡ ಈ ರೀತಿ ಬಂದಿತ್ತು. ಇದೊಂದು ಕಡೆ ಇರಲಿ, ಮಾನ್ಯ ಬಂಧುಗಳೇ, ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೈಟ್, ಇದನ್ನ ಸ್ಪೆಷಲ್ ಇದರ ಪ್ರಕಾರ ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ಅವರೇ ಒಂದು ಇದನ್ನು ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನ ಪಾರ್ಟಿ ಆಫೀಸ್ಗೆ ಕೊಡ್ಲಿಕ್ಕೆ ಬರಲ್ಲ ಅಂತ. ಇವೆಲ್ಲವೂ ಕೂಡ ಸಿಎ ಸೈಟ್ಗಳು. ಸಿಎ ಸೈಟ್ಗಳನ್ನ ನೀವು ಯಾವ್ಯಾವುದಕ್ಕೆ ಕೊಡಬೇಕು ಅನ್ನೋದಕ್ಕೆ ಒಂದು ಇದಿದೆ, ಅದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಇವರು ಮಾಡಿಲ್ಲ. ಆ ರೀತಿ ಏನಾದರೂ ಹೋದ್ರೆ ನೀವು ಯಾವ್ಯಾವುದಕ್ಕೆ ಕೊಡಬಹುದು? ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಗ್ರಾಮಾಂತರ ಜಿಲ್ಲೆ, ಅದಾದ ಮೇಲೆ ತುಮಕೂರು, ಅದಾದ ಮೇಲೆ ಚಾಮರಾಜನಗರ, ಅದಾದ ಮೇಲೆ ದಕ್ಷಿಣ ಕನ್ನಡ, ಆಮೇಲೆ ಉಡುಪಿ, ಹೀಗೆ ಎಲ್ಲಾ ಜಿಲ್ಲೆಗಳಲ್ಲೂ ಸೈಟ್ ತಗೊಂಡಿದ್ದಾರೆ. ಇದಾಯ್ತು, ಅದು ಹೇಳ್ತೇನೆ. ಇದರಲ್ಲಿ ಚಿಕ್ಕಬಳ್ಳಾಪುರ 4,08,51,120 ಇದರ ಸೈಟಿನ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ. ವಿಸ್ತೀರ್ಣ 3,404 ಚದರ ಮೀಟರ್. ಈ 4,08,51,000
ಇವರು ಅಲರ್ಟ್ ಮಾಡ್ಕೊಂಡಿರೋದು ಎಷ್ಟಕ್ಕೆ? ಇದು ಮಾಡಿಸಿರೋದಲ್ಲ, ಮಾಡ್ಕೊಂಡಿರೋದು. ಅಂದ್ರೆ ಅವ್ರದೇ ಪೆನ್ನು, ಅವ್ರದೇ ಪುಸ್ತಕ, ಅವ್ರದೇ ಅಧಿಕಾರ, ಅವರೇ ಬರ್ಕೊಳ್ಳೋದು. ಹೇಗೆ? ಕೇವಲ 20,42,556 ರೂಪಾಯಿ. ಕೋಟಿಯಲ್ಲಿ 20 ಲಕ್ಷ ಎಲ್ಲಿ? ಅಂದ್ರೆ ಓನ್ಲಿ ಫಾರ್ 5%, 5%ಗೆ ಇದನ್ನ ತಗೊಂಡಿದ್ದಾರೆ. ಬಾದಾಮಿಯಲ್ಲಿ 613 ಚದರ ಮೀಟರ್, ಅಲ್ಲೆಷ್ಟು? 24,52,000 ಅಮೌಂಟ್ಗೆ 1,22,000 ಸೈಟ್ಗೆ 5%. ಕೊಪ್ಪಳದಲ್ಲಿ 1,31,31,975 ಇವ್ರು ತಗೊಂಡಿರೋದು 6,56,598. ಇಲ್ಲಿಯೂ 5%. ಚನ್ನರಾಯಪಟ್ಟಣ ನಗರ ಪ್ರಾಧಿಕಾರ, ಅಲ್ಲಿನೂ ಅಂದ್ರೆ ಈ ಯಾವ ಸೈಟ್ಗಳನ್ನು ಕೂಡ ಕಾಂಗ್ರೆಸ್ ತೆಗೆದುಕೊಳ್ಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಪಬ್ಲಿಕ್ ಅಮ್ಯಾನಿಟಿ ಸೈಟ್ ಅಂತ ಇರ್ತದೆ, ಇದು ಅವ್ರಿಗೆ ಮಾತ್ರ. ಇದನ್ನ ಚನ್ನರಾಯಪಟ್ಟಣ 1,36,000 ತಗೊಂಡಿದ್ದಾರೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 1,45,78,000 7,28,000 ಬರ್ಕೊಂಡಿದ್ದಾರೆ. ದಿಸ್ ಇಸ್ ಆಲ್ 5% ಓನ್ಲಿ. ಇದು ಒಂದು. ಗೌರಿಬಿದ್ನೂರಲ್ಲಿ 90,80,900 ರೂಪಾಯಿ, 4,54,000 ತಗೊಂಡಿದ್ದಾರೆ. ಮಾನ್ವಿಯಲ್ಲಿ 37,87,500 ರೂಪಾಯಿ ಸೈಟನ್ನ 1,89,000. ಶಾಪುರದಲ್ಲಿ 95,71,144 ರೂಪಾಯಿ ಸೈಟನ್ನ 4,78,000, ಅಂದ್ರೆ ಕೇವಲ 5%ಗೆ. ಬಸವ ಕಲ್ಯಾಣದಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಅಲ್ಲಿ ರೇಟೇ ಹಾಕಿಲ್ಲ. ಅದಕ್ಕೆ 707.47 ಚದರ ಮೀಟರ್ ತಗೊಂಡ್ರು ಕೂಡ ರೇಟ್ ಹಾಕಿಲ್ಲ. ಲಿಂಗ್ಸುಗೂರ್ 46,099 46,99,200 ರೂಪಾಯಿ, ಇದನ್ನ 2,34,000 ಬರ್ಕೊಂಡಿದ್ದಾರೆ. 1,70,00,000 ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 1,70,00,000 8,50,000 ಬರ್ಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿ, ಇಲ್ಲಿ ರೇಟೇ ಹಾಕಿಲ್ಲ. ವಿಸ್ತೀರ್ಣ 2,988, ಇದು ರೇಟೇ ಹಾಕಿಲ್ಲ. ಹೀಗೆ ಸುಮಾರು ಇಲ್ಲಿ 12 ಸೈಟು ಇಲ್ಲಿ ಹಾಕಿದ್ದಾರೆ. ನೋಡಿ, ಇಲ್ಲೊಂದು ಒಂದು ವೇಳೆ ರಾಜಕೀಯ, ಇಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ನಾಗರಿಕ ಸೌಲಭ್ಯ ನಿವೇಶನ ಹಂಚಿಕೆ ನಿಯಮಗಳ 1991 ಹಾಗೂ ಕರ್ನಾಟಕ ಯೋಜನಾ ಪ್ರಾಧಿಕಾರಿಗಳ ನಾಗರಿಕ ಸೌಕರ್ಯ ನಿವೇಶನಗಳ ಹಂಚಿಕೆ ನಿಯಮಗಳ 2016 ಅನ್ವಯ ಹಾಗೂ ದಿನಾಂಕ 24/5/2017 ಅಧಿಸೂಚನೆ ಸಂಖ್ಯೆ ಅನ್ವಯ ನಾಗರಿಕ ಸೌಲಭ್ಯ ನಿವೇಶನಗಳನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಇವರಿಗೆ ಮಂಜೂರು ಮಾಡಲು ಅವಕಾಶವಿರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಫೀಸರ್ಗಳು ಇದಕ್ಕೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಈ ಸೈಟ್ಗಳನ್ನು ಈ ಕಾಂಗ್ರೆಸ್ ಟ್ರಸ್ಟ್ಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಅಂತೇಳಿ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಆದರೆ ಇಂತಹ ಪ್ರಸ್ತಾವನೆಗಳನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ಣಯದ ನಿಯಮಗಳು
1977 ನಿಯಮ 20/1B/2 ಅನ್ವಯ ಸಚಿವ ಸಂಪುಟದ ಮುಂದೆ ಮಂಡಿಸಿ ಸಚಿವ ಸಂಪುಟವು ಅನುಮೋದಿಸಿರುವಂತೆ ಸದರಿ ನಾಗರಿಕ ಸೌಲಭ್ಯ ನಿವೇಶಗಳನ್ನು ಮಂಜೂರು ಮಾಡಲಾಗಿದೆ. ಇದು BS ಸುರೇಶ್, ಬೈರತಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ವರದಿ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ, ಆಫೀಸರ್ಗಳು ಇದನ್ನು ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಆಗುತ್ತೆ, ಅದರಿಂದ ನಾವು ಕೊಡಕ್ಕಾಗೋದಿಲ್ಲ ಅಂತೇಳಿ ಮಂಡನೆ ಮಾಡಿದ್ದಾರೆ. ಇದನ್ನೇನು ಮಾಡಿದ್ದಾರೆ, ಸರ್ಕಾರ ಸಂಪುಟದ ಸಭೆಯಲ್ಲಿ ಮಂಡಿಸಿ ಇದಕ್ಕೆ ವಿಶೇಷವಾದ ಇದು ಕಾನೂನು ಮಾಡಿದ್ದಾರೆ ಅಂತ ಹೇಳಲ್ಲ, ಕ್ಯಾಬಿನೆಟ್ ತೀರ್ಮಾನ ತಗೊಂಡು ಇವುಗಳನ್ನ ಹಂಚಿಕೆ ಮಾಡಲಾಗಿದೆ. ಅಂದಮೇಲೆ ಟೋಟಲ್ ಮಾಡಿ ಅದೇ ಹೇಳ್ತಾ ಇದ್ದೇನೆ. ಆಮೇಲೆ ಕಂದಾಯ ಇಲಾಖೆಯಲ್ಲೂ ಅದೇ ರೀತಿ ಬಂದಿವೆ. ಬೆಂಗಳೂರು ಗ್ರಾಮಾಂತರದ್ದು ಕಂದಾಯ ಇಲಾಖೆ, ತುಮಕೂರದು ಕಂದಾಯ ಇಲಾಖೆ, ಚಾಮರಾಜನಗರದ್ದು ಕಂದಾಯ ಇಲಾಖೆ, ದಕ್ಷಿಣ ಕನ್ನಡದಲ್ಲಿ ಕಂದಾಯ ಇಲಾಖೆ ಮತ್ತು ಉಡುಪಿಯಲ್ಲಿ ಕಂದಾಯ ಇಲಾಖೆ. ಇಲ್ಲಿ 1, 2, 3, 4, 5 ಕಂದಾಯ ಇಲಾಖೆಯಿಂದ 5 ಸೈಟ್ಗಳು. ಇನ್ನೊಂದು ಬಾಗಲಕೋಟೆಯಲ್ಲಿ 1, ಧಾರವಾಡ ನವಲಗುಂದ ಪುರಸಭೆ 1, ಧಾರವಾಡ ಅಣ್ಣಿಗೆರೆ ಪುರಸಭೆ 1, ಬೆಂಗಳೂರು ದಕ್ಷಿಣ ಮಾಗಡಿ ಪುರಸಭೆ 1, ಕಲಬುರಗಿ ಅಫಜಲ್ಪುರ ಅಲ್ಲಿ 1, ಶಿವಮೊಗ್ಗದ ಶಿಕಾರಿಪುರದಲ್ಲೊಂದು, ಆನವಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ 1 ಶಿವಮೊಗ್ಗ, ಚಿತ್ರದುರ್ಗ ಹೊಳಲ್ಕೆರೆ ಪುರಸಭೆ, ಉತ್ತರ ಕನ್ನಡ ಹಳಿಯಾಳ ಪುರಸಭೆ, ರಾಯಚೂರು ಮಾನ್ವಿ ಪುರಸಭೆ, ಯಾದಗಿರಿಯ ಶಾಪುರ ಪುರಸಭೆ, ಗೌರಿಬಿದನೂರು ಪುರಸಭೆ. ಹೀಗೆ 12, 24 ಮತ್ತು 5 29 ಸೈಟ್ಗಳು. 31 ಓಕೆ, 31 ಸೈಟ್ಗಳನ್ನ ಈ ರೀತಿ ಕಾನೂನು ಬಾಹಿರವಾಗಿ ಈಗ ಕಾಂಗ್ರೆಸ್ ಲ್ಯಾಂಡ್ ಗ್ರಾಬಿಂಗ್ ಮಾಡಿದೆ. ಇದು ಟೋಟಲಿ ಲ್ಯಾಂಡ್ ಗ್ರಾಬಿಂಗ್. ಕನಿಷ್ಠ ಪಕ್ಷ 1,78,00,000 ಹೊರತು 58 ಲಕ್ಷ ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದು ಒಂದೇ ಹಾಕಿದ್ದೀರಿ ನೀವು. ಹೌದು, ಸದ್ಯಕ್ಕೆ ನನಗನ್ಸೋದು 31 ಇದರಿಂದನೂ ಹೆಚ್ಚು ಕಡಿಮೆ ಒಂದು 40 ಕೋಟಿ ಅಷ್ಟು, 2 ಕೋಟಿ 40 ಕೋಟಿಯಷ್ಟು ಬಾಳುವ ಆಸ್ತಿಗಳನ್ನ ಇವರು ಒಂದು 2 ಕೋಟಿಗೆ ಲೂಟಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ್ದೇ ದಾಖಲೆಗಳು, ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳು. ಇದು ಯಾವುದು ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಅವರಿಂದ ಪಡೆದಿರ್ತಕ್ಕಂಥ ದಾಖಲೆಗಳಿವೆಲ್ಲನೂ. ಇಲ್ಲಿ 5, 11, ಇದು 12, ಅಲ್ಲೊಂದು 12 ಎಲ್ಲ 31 ಸೈಟ್ಗಳನ್ನ ಇವತ್ತು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ. ಆದ್ದರಿಂದ ತಕ್ಷಣ ಕಾನೂನು ಇಲಾಖೆ ಇದನ್ನ ಪರಿಶೀಲನೆ ಮಾಡಿ ಈ ಎಲ್ಲ ಸೈಟ್ಗಳನ್ನ ಮತ್ತೆ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕು.